ಅವೈಜ್ಞಾನಿಕ ಮತ ಪರಿಷ್ಕರಣೆ ನೀತಿ ಖಂಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ. ಸ್ಲಂ ಜನಾಂದೋಲನ ಕರ್ನಾಟಕ ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಗದಗ ಇವರ ಸಹಯೋಗದಲ್ಲಿ ಅವೈಜ್ಞಾನಿಕ ಮತ ಪರಿಷ್ಕರಣೆ ನೀತಿ ಖಂಡಿಸಿ ಗದಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ದಲಿತ ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಮ್ಮ ಮತ ಬೇಕೇ ಬೇಕು, ಬೇಕೇ ಬೇಕು. ಎಸ್ಐಆರ್ ಕಾಯ್ದೆ ರದ್ದು ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಡಜನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ಚುನಾವಣಾ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ಚುನಾವಣೆ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಎಸ್ಐಆರ್ ಅವೈಜ್ಞಾನಿಕ ಪರಿಷ್ಕರಣೆ ಬೇಡವೇ ಬೇಡ. ಅಲ್ಪಸಂಖ್ಯಾತರ ಮೂಲ ನಿವಾಸಿಗಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಡವೇ ಬೇಡ, ಬೇಡವೇ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸಂವಿಧಾನ ವಿರೋಧಿ ಕ್ರಮಗಳನ್ನು ಕೈಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. हमारी मांगे पूरी करो, हमारे सरकारಕ್ಕೆ ಕೇಂದ್ರ ಸರ್ಕಾರಕ್ಕೆ मतदार ಬೇಕೇ ಬೇಕು, ಬೇಕೇ ಬೇಕು. हमारी मांगे पूरी करो, ಬೇಕೇ ಬೇಕು. ಎಸ್ಐಆರ್ ಕಾನೂನನ್ನು ರದ್ದುಪಡಿಸಿ, ಎಸ್ಐಆರ್ ಅನ್ನು ರದ್ದುಪಡಿಸಿ. ಬೇಕೇ ಬೇಕು, ಬೇಕೇ ಬೇಕು. ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ರದ್ದು ಆಗಲೇಬೇಕು. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕು, ಬೇಕೇ ಬೇಕು. ಸಂವಿಧಾನ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೂಲ ನಿವಾಸಿಗಳ ವಿರೋಧಿಯಾಗಿ ಚುನಾವಣೆ ಆಯೋಗವನ್ನು ತಮ್ಮ ಕೈಗೊಂಬೆಯಾಗಿ ಬಳಸಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರ ಎಸ್ಐಆರ್ ಕರಾಳ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಈ ದೇಶದ ಮೂಲ ನಿವಾಸಿಗಳಾದ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಆದಿವಾಸಿಗಳು ಮತ್ತು ವಿಶೇಷವಾಗಿ ಮಹಿಳೆಯರ ಸಂವಿಧಾನಬದ್ಧ ಹಕ್ಕು ಆದಂಥ ಮತದಾನದ ಹಕ್ಕು ಕಸಿದುಕೊಳ್ಳುವಂಥ ಹುನ್ನಾರ ಕೇಂದ್ರ ಸರ್ಕಾರ ನಡೆಸ್ತಾ ಇದೆ. ಈ ಕೇಂದ್ರ ಸರ್ಕಾರ ಯಾವಾಗಿಂದ ಈ ದೇಶದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ಬಡ ಜನರ ಪರವಾಗಿ ಯಾವುದೇ ಯೋಜನೆ ಜಾರಿಗೆ ತರಲಾರದೆ ಈ ಜನರ ಮೂಲ ನಿವಾಸಿಗಳ ಬಡ ಜನರ ವಿರೋಧವಾಗಿ ಕಾಯ್ದೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಂಘಟನೆ ಮೂಲಕ ಖಂಡಿಸ್ತಾ ಇದ್ದೀವಿ. ಏನು ಎಸ್ಐಆರ್ ಕಾಯ್ದೆ ಕೇಂದ್ರ ಸರ್ಕಾರ ಚುನಾವಣೆಯನ್ನು ಬಳಸ್ಕೊಂಡು ತಂದಿದ್ದಾರೆ, ಆ ಎಸ್ಐಆರ್ ಕಾಯ್ದೆ ಕೂಡಲೇ ಕೇಂದ್ರ ಸರ್ಕಾರ ಕೈ ಬಿಡಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಏನು ಈ ಎಸ್ಐಆರಿಂದ ಮೂಲ ನಿವಾಸಿಗಳ ಮತದಾನದ ಹಕ್ಕು ಕಸಿದುಕೊಳ್ಳುವಂಥ ಹುನ್ನಾರ ನಡೀತಾ ಇದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು ಕೂಡಲೇ ಎಸ್ಐಆರ್ ಅನ್ನು ಈ ರಾಜ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಾರಿ ತರುವುದಿಲ್ಲ ಅಂತೇಳಿ ತಮ್ಮ ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ನಿರ್ಣಯ ಕೈಗೊಳ್ಳಬೇಕು ಅಂತೇಳಿ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಮಾದರಿಯಾಗಿ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕದ ಕರೆಯ ಮೇರೆಗೆ ಎಸ್ಐಆರ್ ಕಾಯ್ದೆ ಈ ರಾಜ್ಯದಲ್ಲಿ ಈ ಒಂದು ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ಮತಕ್ಷೇತ್ರದಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಮಾಡಬಾರ್ದು. ನಮ್ಮ ಮೂಲ ನಿವಾಸಿಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂಥ ಎಸ್ಐಆರ್ ಕರಾಳ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಒಪ್ಕೋಬಾರ್ದು ಅಂತೇಳಿ ಈ ಹೋರಾಟದ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿನ ಮಾಡ್ಕೊತಾ ಇದ್ದೀವಿ. ಒಂದು ವೇಳೆ ಈ ರಾಜ್ಯದಲ್ಲಿ ಎಸ್ಐಆರ್ ಕಾಯ್ದೆನ ತಾವು ವಿರೋಧ ಮಾಡಲಿಲ್ಲ ಅಂತಂದ್ರೆ ಇನ್ನೂ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೋಬೇಕಾಗತ್ತಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.
ಬೇಕು ಸಂವಿಧಾನ ವಿರೋಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು ಬಡಜನ ವಿರೋಧಿ ಪೌರತ್ವ ಕಾಯ್ದೆ ರದ್ದಾಗಲೇಬೇಕು. ತೊಲಗಿಸಿ ಬೇಕೇ ಬೇಕು ಬೇಕೇ ಬೇಕು ನಮ್ಮ ವಿರೋಧಿ SIR ರದ್ದಾಗಲೇಬೇಕು. ಸಂವಿಧಾನ ವಿರೋಧಿ SIR ರದ್ದಾಗಲೇಬೇಕು. ಬೇಕೇ ಬೇಕು ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ರದ್ದಾಗಲೇಬೇಕು. ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ರದ್ದಾಗಲೇಬೇಕು. ದೇಶದ ಮೂಲ ನಿವಾಸಿಗಳ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು SIR ಅವೈಜ್ಞಾನಿಕ ಪರೀಕ್ಷಣೆ ಬೇಡವೇ ಬೇಡ. ಸರ್ಕಾರಕ್ಕೆ ಮೂಲ ನಿವಾಸಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಆಗಿರುವ ಚುನಾವಣೆ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿರುವ ಚುನಾವಣೆ ಆಯೋಗಕ್ಕೆ ಹೇಳಿ ಧಿಕ್ಕಾರ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗಳ ಕಂಗಳ, ಸೆಳೆಯುವ ನೋಟ ಅನ್ನೋದು ನಮ್ಮ ದೇಶ ಆಗಿದೆ. ಈ ಭೂಮಿ ಮೇಲೆ ಕಣ್ಣು ಬಿಟ್ಟಿರೋ ಒಂದು ಜೀವಿ ಉಸಿರಾಡೋ ತನಕ ಅವನ ಹಕ್ಕು ಚಲಾಯಿಸೋ ಹಕ್ಕಿದೆ ಅಂತ ಅಂದರೆ ನಮ್ಮ ಹಕ್ಕು ಮತದಾನದ ಹಕ್ಕು. ಬದುಕುವ ಹಕ್ಕನ್ನು ಪ್ರಶ್ನೆ ಮಾಡೋದು ಇಲ್ಲ. ಅದೇ ರೀತಿ ನಮ್ಮ ಮತದಾನದ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಸಂವಿಧಾನದ ಅಡಿಯಲ್ಲಿ ಏನಿದೆ ಎಲ್ಲರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಅಂತಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಆಯ್ಕೆಯಾಗಿರೋ ಸರ್ಕಾರ ದೇಶ ನಮ್ಮದು. ನಾವೆಲ್ಲ ಪ್ರಜೆಗಳು. ಇವತ್ತು ನಮ್ಮ ಮೂಲ ನಿವಾಸಿಗಳಿಗೆ SIR ಎನ್ನೋ ಕಾಯ್ದೆ ಅಡಿಯಲ್ಲಿ ನಮ್ಮ ಮೂಲ ನಿವಾಸಿಗಳಿಗೆ ಇವರು ಕಾಯ್ದೆ ಕಾನೂನು ತರ್ತಾರೆ ಅಂತಂದರೆ ನಾವು ಇಲ್ಲಿ ಕೆಳಮಟ್ಟದಿಂದ ಅವ್ರನ್ನ ಒಂದು ಚೇರ್ ಸ್ಥಾನ ಕೊಟ್ಟಿದ್ದೇವೆ ಅಂತಂದರೆ ನಾವೆಲ್ಲ ಪ್ರಜೆಗಳಿಗೆ ಅವ್ರ ಪ್ರಶ್ನೆ ಮಾಡೋ ಹಕ್ಕಿದೆ. ಈ ಕಾಯ್ದೆ ಸರಿಯಲ್ಲ. ಈ ಧ್ವನಿ ಇವತ್ತು ಸಣ್ಣ ಮಟ್ಟದಲ್ಲಿದೆ, ಇವತ್ತೆಲ್ಲ ನಾಳೆ ಪಾರ್ಲಿಮೆಂಟ್ ಮುಟ್ಟುತ್ತೆ ಅಂತ ನಾವು ಹೇಳ್ತಿದ್ದೇವೆ. ಬದುಕಲು ಬಿಡಿ, ಬದುಕುವುದನ್ನು ಕಿತ್ಕೊಳ್ಳೋ ಹಕ್ಕು ನಿಮಗೂ ಇಲ್ಲ, ನಮಗೂ ಇಲ್ಲ. ಈ ಸಣ್ಣ ಪ್ರತಿಭಟನೆ ದೊಡ್ಡದಾಗಿ ಮುಂದುವರಿಯುತ್ತೆ ಅಂತ ನಾ ಹೇಳ್ತಿದ್ದೀನಿ. ಬಡವರ ಕೂಗು ಪಾರ್ಲಿಮೆಂಟ್ ಮಟ್ಟ ಮುಟ್ಟುತ್ತೆ, ಇದು ಖಂಡಿತವಾದು. ಆರಾಧನಾ ಜೈ ಬಣಕಾರ್. ಬೇಕು ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಆಗಲೇಬೇಕು. ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ SIR ರದ್ದಾಗಲೇಬೇಕು. ಸಂವಿಧಾನ ವಿರೋಧಿ SIR ಪರಿಗಣನೆ ಆಗಲೇಬೇಕು. ಬೇಕೇ ಬೇಕು ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ರದ್ದಾಗಲೇಬೇಕು. ಸಂವಿಧಾನ ವಿರೋಧಿ ಪೌರತ್ವ ಕಾಯ್ದೆ ರದ್ದಾಗಲೇಬೇಕು. ಬೇಕೇ ಬೇಕು 12ನೇ ತಾರೀಕು ಇಡೀ ದೇಶಾದ್ಯಂತ ಈ SIR ಕಾನೂನು ಇರ್ಬೋದು, ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ಇರ್ಬೋದು, ಇಡೀ ಆತ್ಮೀಯರೇ, ದಂಡನಾಯಕ मन के मुताबिक ज़बरदस्ती इस मुल्क पर काबिज होना चाहती है। इसलिए पूरे मुल्क के अंदर SIR के नाम पर तमाम ये एक ज़ात को टारगेट नहीं है, हर एक के लिए हर एक के हक को ख़त्म करना, वोट ख़त्म करना, चोरी के सामने से दरवाजे से आने की वजह पीछे के दरवाजे से इस मुल्क पर अपना सिक्का, अपना कब्ज़ा, अपना पावर कायम रखने के लिए SIR को निकाला गया, वरना दूसरी कोई और वजह नहीं है इसकी। इसलिए SIR के नाम पर बिहार के अंदर हो, कलकत्ता के अंदर हो, जहाँ पर ये सारी चीज़ें हैं, ये साफ इस बात को बताती है
कि तुम कुछ भी करो, हुकूमत हमारी रहेगी, वोट डालो तब भी हम आएंगे, वोट ना डालो तब भी हम आएंगे। हर हालत में इस मुल्क के अंदर हम हुकूमत में रहने के लिए ये सारी साजिशें ये हुकूमत की चल रही है और दूसरी कोई बुनियादी वजह इसकी नहीं है। और ये SIR के नाम पर वोट बैंक बनाना और वोट को ख़त्म करना, बस यही इनकी वजह है और कोई दूसरी वजह नहीं है। वो ज़बरदस्ती इस मुल्क में हुकूमत करने के लिए लोगों को परेशान कर रहे हैं, वोट को काट रहे हैं। तो लिहाजा मैं हमारे इस कर्नाटक के मिनिस्टर सिद्धरामैया साहब से, हमारे गदग के इस मंच की तरफ से, तमाम लोगों की तरफ से, जितने यहाँ बड़े बैठे हुए इन तमाम लोगों की तरफ से एक दरख्वास्त ये करता हूँ, जिस तरीके से दीगर सूबों के अंदर SIR को पाबंद किया गया, उसे बंद कर दिया गया, उसको रोका गया, नाफिज करने से मना कर दिया गया, इस तरीके से हमारे कर्नाटक के अंदर भी इन लोगों को वोट की चोरी करने से रोकना ज़रूरी है, वरना आने वाला ज़माना हमारे लिए बहुत मुसीबत खड़ा करेगा। इसलिए होशियार होकर, चौकन्ना होकर हमें इसके बारे में सोचना पड़ेगा, एक मजबूत कदम हमें उठाना पड़ेगा SIR के खिलाफ, इसलिए कि ये SIR हमारे हक को ख़त्म करने के लिए है। बस मैं यही दो बातें बोलकर अपनी बात को ख़त्म कर। ಇವತ್ತಿನ ದಿವಸ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ಒಂದಾದ SIR ಕಾಯ್ದೆಯನ್ನು ಜಾರಿಗೆ ತರುವ ಮೂಲಕ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿರತಕ್ಕಂಥ ಹುನ್ನಾರ ಈ ದೇಶದಲ್ಲಿ ನಡೀತಾ ಇದೆ. ಇಂತಹ ಸಂವಿಧಾನ ವಿರೋಧಿ ಚಟುವಟಿಕೆಯನ್ನು ತಕ್ಷಣ ಬಂದ್ ಮಾಡಬೇಕು. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವ ಮೂಲಕ ಈ SIR ಕಾಯ್ದೆಯನ್ನು ತಕ್ಷಣ ರದ್ದು ಮಾಡಬೇಕು. ರದ್ದು ಮಾಡಿ ಈ ದೇಶದ ಮಣ್ಣಿನ ಮಕ್ಕಳ, ಈ ದೇಶದ ಮೂಲ ನಿವಾಸಿಗಳ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಹುನ್ನಾರವನ್ನು ತಡೆಗಟ್ಟಬೇಕು ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.